ಮುಳಬಾಗಿಲು ತಾಲೂಕಿನ ಸೀಗೇನಹಳ್ಳಿ ಗ್ರಾಮದಲ್ಲಿ ಯುಗಾದಿ ಹಬ್ಬದ ಪ್ರಯುಕ್ತ ಗಂಗಚೌಡೇಶ್ವರಿ ದೇವರ ಉಟ್ಲು ರಥೋತ್ಸವ ಕಾರ್ಯಕ್ರಮ ಬಹಳ ವಿಜೃಂಭಣೆಯಿಂದ ನಡೆಯಿತು. ಈ ಕಾರ್ಯಕ್ರಮಕ್ಕೆ ಕಾರ್ಗಿಲ್ ವೆಂಕಟೇಶ್ ಹಾಗೂ ಬೆಂಗಳೂರು ಉದ್ಯಮಿ ವೇಣು, ಬ್ಲಾಕ್ ಕಾಂಗ್ರೆಸ್ ಮಹಿಳಾ ಅಧ್ಯಕ್ಷರಾದ ಶೈಲಜಾ, ಸೀಗೇನಹಳ್ಳಿ ಚಲಪತಿ ಮುಂತಾದವರು ಶ್ರೀ ಗಂಗಮ್ಮ ಚೌಡೇಶ್ವರಿ ದೇವಿಗೆ ಪೂಜೆಯನ್ನ ಸಲ್ಲಿಸಿ ನಮನಗಳನ್ನು ಸಲ್ಲಿಸಿ ದೇವರ ಕೃಪೆಗೆ ಪಾತ್ರರಾದರು. ಸೀಗೇನಹಳ್ಳಿ ಗಂಗಾ ಚೌಡೇಶ್ವರಿ ದೇವಿ ದರ್ಶನಕ್ಕೆ ಸುತ್ತಮುತ್ತಲ ಗ್ರಾಮಗಳಿಂದ ಜನಸಾಗರವೇ ಹರಿದು ಬಂದಿತ್ತು. ದೇವರ ದರ್ಶನ ಪಡೆದರು. ಚೌಡೇಶ್ವರಿ ತಾಯಿ ಸುತ್ತಮುತ್ತಲ ಗ್ರಾಮಗಳು ಬಂದಿದ್ದಾರೆ. ಜೊತೆಗೆ ಇಲ್ಲಿ ನಮ್ಮ ಸೀಗೆಹಳ್ಳಿ, ದಾರೆಹಳ್ಳಿ, ಈ ಎಲ್ಲಾ ಹಳ್ಳಿಗಳು ಸೇರಿ ಒಮ್ಮತದ ಹಿಂದೂ, ಮುಸ್ಲಿಂ, ಕ್ರಿಶ್ಚಿಯನ್ ಎಲ್ಲರೂ ಕೂಡ ಸೇರಿ ಇದನ್ನ ಆಚರಣೆ ಮಾಡ್ತಾ ಇದ್ದಾರೆ. ಆ ತಾಯಿ ಚೌಡೇಶ್ವರಿ ತಾಯಿ ಮೊಟ್ಟ ಮೊದಲು ಎಲ್ಲ ಇಲ್ಲಿ ಬಂದಿರ್ತಕ್ಕಂಥ ಭಕ್ತಾದಿಗಳಿಗೂ ಮತ್ತೆ ಇಲ್ಲಿ ನೆರೆಸಿರ್ತಕ್ಕಂಥ ಕುಟುಂಬದವರಿಗೆ ಈ ಯುಗಾದಿಯ ಎಲ್ಲ ಕಹಿ ನೆನಪುಗಳು ಹೋಗಿ ಎಲ್ಲ ಸಿಹಿ ಸುದ್ದಿಗಳು ಬರಬೇಕು. ಒಳ್ಳೆ ಮಳೆ ಬೆಳೆ ಬಿದ್ದು ಚೆನ್ನಾಗಿ ಫಸಲು ಬಂದು ಅವರು ಆರೋಗ್ಯವಾಗಿರ್ಬೇಕು, ಎಲ್ಲರೂ ಕೂಡ ಒಳ್ಳೇದಾಗ್ಬೇಕು ಅಂತ ಮೊಟ್ಟ ಮೊದಲಾಗಿ ಎಲ್ರಿಗೂ ಶುಭ ಹಾರೈಸ್ತಾ ಇದ್ದೀನಿ. ಅದೇ ರೀತಿಯಾಗಿ ಇವತ್ತು ಈ ದೇವಸ್ಥಾನಕ್ಕೆ ಆ ತಾಯಿಯ ಆಶೀರ್ವಾದ ಪಡ್ಕೊಳ್ಳೋ ನಮ್ಮನ್ನ ಇಲ್ಲಿ ಬರ್ಮಾಡ್ಕೊತಕ್ಕಂಥ ನಮ್ಮ ಪೆದ್ದಣ್ಣವರಾಗಿರ್ಬೋದು, ಪ್ರಕಾಶ್ ಆಗಿರ್ಬೋದು, ನಮ್ಮ ಭಾಸ್ಕರ್ ಅವರು ಬೆಳಗ್ಗೆ 1 ಗಂಟೆಯಿಂದ ಕಾಯ್ತಾ ಇದ್ರು. ಅವ್ರಿಗೂ ಕೂಡ ನಾನು ತುಂಬ ಹೃದಯ ನಮಸ್ಕಾರ ಹೇಳ್ತಾ ಇದ್ದೀನಿ. ಜೊತೆಗೆ ನಮ್ಮ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಶೈಲಜಮ್ಮ ಅವರು ಕೂಡ ಬೆಳಗ್ಗೆಯಿಂದ ಸಾಲ ಬರಲೇಬೇಕು ನೀವು ಅಂತ ಬಹಳಷ್ಟು ಕಾರ್ಯಕ್ರಮ ಇದೆ. ಕೋಡ್ಬಲ್ಲಿಗೆ ನಮಗೆ ಒಂದು ಆರ್ಕೆಸ್ಟ್ರಾ ಕಾರ್ಯಕ್ರಮ, ನಮಗೆ ಅರ್ಧ ಗಂಟೆನೂ ಟೈಮ್ ಇಲ್ಲ, ಬಹಳಷ್ಟು ಊರುಗಳು ಹೋಗ್ಬೇಕು. ವೇಣುವರು ರಿಕ್ವೆಸ್ಟ್ ಮಾಡಿದ್ರೆ ಅವರು ಬಹಳ ಟೈಮ್ ತಗೊಂಡ್ ಬಂದಿದ್ದಕ್ಕೆ ಭಾಸ್ಕರ್ ಅವರಂತೂ 100 ಫೋನ್ ಮಾಡಿದ್ದಾರೆ ನಮ್ಗಂತೂ ಬರ್ಲೇಬೇಕಂತ. ಸೊ ಈಗ ಬಂದಿದೀವಿ. ಮುಂದೆ ನಿಮ್ ತರ ಇದೇ ರೀತಿಯಾಗಿ ಪ್ರತಿ ವರ್ಷ ಹಬ್ಬ ಆ ತಾಯಿ ನಿಮ್ಗೆ ಒಳ್ಳೇದನ್ನ ಮಾಡ್ಲಿ, ಒಳ್ಳೆ ಆರೋಗ್ಯ, ಭಾಗ್ಯ, ಭೋಗ್ಯ, ರಾಜಕೀಯವಾಗಿ, ಆರ್ಥಿಕವಾಗಿ ಸಹಾಯ ಮಾಡ್ಲಿ ಆ ತಾಯಿ ಅಂತ ಹೇಳುತ್ತಾ ಈ ಸಮಯದಲ್ಲಿ 2 ಮಾತನ್ನ ಹೇಳೋದಕ್ಕೆ ಅವಕಾಶ ತಮ್ಗೆಲ್ರಿಗೂ ಒಂದ್ಸತ ಜೈ ಭೀಮ್, ಜೈ ಕಾಂಗ್ರೆಸ್. ನಮ್ಮ ಕಾಂಗ್ರೆಸ್ ಪಕ್ಷದಾಗಿ ನಮ್ಮ ಪಕ್ಷದ ಬಗ್ಗೆ ಹೇಳ್ತಾ ಇದ್ದೀನಿ. ಇದೇ ರೀತಿ ನಿಮ್ ಜೊತೆ ನಾವು ಹೊಂದ್ಕೊಂಡು ಹೋಗ್ತೀವಿ. ಏನೇ ಕಷ್ಟಗಳು ಇದ್ರೂ ಕೂಡ ನಮ್ಗೆ ತಿಳಿಸಿದ್ದಲ್ಲಿ ನಾವು ಸ್ಪಂದಿಸ್ತೀವಿ. ಜೊತೆಗೆ ನಮ್ಮ ಶೈಲಜಾ ಮೇಡಮ್ ಅವರಿಗೆ NGO ಒಂದು ಓಪನ್ ಮಾಡಿದ್ದಾರೆ. ಈ ನಡುವೆ ಎಲ್ಲಾ ಸ್ಟೇಷನ್ ಅಲ್ಲೂ ಕೂಡ ಯಾವುದೇ ಕಂಪ್ಲೇಂಟ್ ಇದ್ರು, ಕೇಸ್ ಇದ್ರು ಬಹಳ ವರ್ಷ ಚೆನ್ನಾಗಿ ಅಟೆಂಡ್ ಮಾಡ್ತಾ ಇದ್ದಾರೆ. ಅವ್ರಿಗೂ ನಿಮ್ ಸಹಕಾರ ಅಂತ ಹೇಳಿ ಆ ತಾಯಿ ಮುಂದೆ 2 ಮಾತನ್ನ ಅವಕಾಶ ಕೊಡ್ತಾರೆ. ಎಲ್ರಿಗೂ ಒಂದ್ಸತ ನಮಸ್ಕಾರ. ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು. ಈ ಯುಗಾದಿ ಹಬ್ಬ ನಮಗೆ ಹಿಂದೂಗಳಿಗೆ ಮತ್ತೆ ನಮ್ಮ ಭಾರತ ದೇಶದಲ್ಲಿ ಹೊಸ ವರ್ಷ ಅಂತ ನಾವು ಭಾವನೆ ಮಾಡ್ತೀವಿ. ಈ ಹೊಸ ವರ್ಷಕ್ಕೆ ಎಲ್ಲರಿಗೂ ಕೂಡ ಒಳ್ಳೇದಾಗ್ಲಿ. ಈ ನಮ್ಮ ಒಂದು ಜನತೆಗೆ ಎಲ್ಲ ಒಳ್ಳೆ ಮಳೆ ಮತ್ತು ಬೆಳೆ ಬಂದು ಎಲ್ಲ ಸಕ್ಸಸ್ ಆಗ್ಲಿ, ಎಲ್ಲರೂ ಜನ ಸುಖಕರವಾಗಿರ್ಲಿ, ಆರೋಗ್ಯವಾಗಿರ್ಲಿ, ಎಲ್ಲರೂ ಸಂತೋಷವಾಗಿ ಇರ್ಬೇಕು ಅಂತ ಈ ಹೊಸ ವರ್ಷದಿಂದ ಎಲ್ಲರಿಗೂ ಅನುಕೂಲ ಆಗ್ಲಿ ಅಂತ ಹೇಳಿ ಇಲ್ಲಿ ನೆರೆದಿರುವ ಸೀಗೇನಲ್ಲಿ ನೆರೆದಿರುವ ಎಲ್ಲ ಜನತೆಗೂ ಕೂಡ ಚೌಡೇಶ್ವರಿ ದೇವಿಯ ಪರವಾಗಿ ಮತ್ತೆ ಎಲ್ಲ ನಿಮ್ಮ ಎಲ್ಲರಿಗೂ ಕೂಡ ಒಳ್ಳೇದಾಗ್ಲಿ ಅಂತ ಭಾವಿಸ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಕಾರ್ಗಿಲ್ ವೆಂಕಟೇಶ್ ಅವರು ಎಲ್ಲರೂ ನಮ್ಮ ಗ್ರಾಮಕ್ಕೆ ಸ್ವಾಗತ ಬಂದಿರೋ ಖುಷಿಯಾಗಿ ನಮ್ಗಿದೆ. ಈಗ ಅವರು ನಮ್ಗೆ ಸ್ವಲ್ಪ ಸಹಾಯನೂ ಮಾಡಬೇಕು. ಇಲ್ಲಿ ಲ್ಯಾಂಡ್ ಸ್ವಲ್ಪ ತಗೊಂತ ಇದ್ದೀವಿ, ಇಲ್ಲಿ ನಮ್ಗೆ ಜಾಗನೇ ಇಲ್ಲ. ಅದಕ್ಕೆ ಕಾರ್ಗಿಲ್ ವೆಂಕಟೇಶ್ವರು ಇವರೆಲ್ಲರೂ ಸ್ವಲ್ಪ ಸಹಾಯನೂ ನಮ್ಗೆ ಮಾಡಬೇಕು. ಯಾಕಂದ್ರೆ ಸ್ವಲ್ಪ ಜಾಗನೇ ಇಲ್ಲ. ಈ ಹುಟ್ಲು ಎಲ್ಲ ಇದು ಮಾಡಕ್ಕೆ ಇದು ನಮ್ಗೆ ಜಾಗ ತುಂಬಾ ಅನುಕೂಲ ಇಲ್ಲ. ಈಗ ಅನುಕೂಲ ಮಾಡಕ್ಕೆ ವೆಂಕಟೇಶನ ಎಲ್ರೂ ಸಹಾಯ ಮಾಡಬೇಕು. ಇಲ್ಲಿ ಅವ್ರನ್ನೂ ಕೇಳ್ಕೊಳ್ತೀವಿ. ಇನ್ನ ಒಂದು 6 ತಿಂಗಳಾದ್ಮೇಲೆ ಕೇಳ್ಕೊಳ್ತೀವಿ. ಅವ್ರ ಜಾಗಕ್ಕೆ ನಮ್ಗೆ ಸಹಾಯ ಮಾಡಲೇಬೇಕು, ಇದ್ರೆ ಆಗಲ್ಲ. ಅವರೂ ಮಾಡ್ಬೇಕು, ಅವ್ರ ರೆಕಮೆಂಡೂ ಮಾಡ್ಬೇಕು. ಬೇರೆ MLA ಅವರಿಂದಾನು ನಮ್ಗೆ ಸಹಾಯ ಮಾಡಬೇಕು ಇಲ್ಲಿ ಜಾಗ ತಗೊಳ್ಳಕ್ಕೆ. ಎಲ್ಲರಿಗೂ ನಮಸ್ಕಾರ. ಎಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು. ಈಗ ನಮ್ಮ ವೇಣಣ್ಣನವರು ಬಂದಿರೋ ಸಂತೋಷದಿಂದ ನಮ್ಮ ಊರಿಗೆ ಆಗಮಿಸಿರೋದು ನಮ್ಗೆ ತುಂಬಾ ಸಂತೋಷವಾಗಿದೆ. ಅವರಿಂದ ನಮ್ಮೂರಿಗೆ ಸ್ವಲ್ಪ ಈ ದೇವಸ್ಥಾನಕ್ಕೂ ಎಲ್ಲ ಉಪಯೋಗ ಆಗ್ಬೇಕು. ಮತ್ತೆ ಅವರಿಂದ ನಾವು ಯಾವಾಗ್ಲೂ
ಚಿರುಣರಿಯಾಗಿ ಇರ್ತೀವಿ ಅಂತ ನನ್ನ ಮಾತು ಮುಗಿಸ್ತಾ ಇದ್ದೀನಿ. ಸಮಸ್ತ ಎಲ್ರಿಗೂ ಈ ದಿನ ನಮ್ಮ ಗ್ರಾಮಕ್ಕೆ ಸ್ವಾಗತವನ್ನು ಕೋರ್ತಾ ಈ ಒಂದು ಕಾರ್ಯಕ್ರಮ ಏನಿವತ್ತು ಯುಗಾದಿ ಹಬ್ಬದ ಕಾರ್ಯಕ್ರಮಕ್ಕೆ ಇಲ್ಲಿ ಬಂದಿದ್ದಾರೆ ಅವರೆಲ್ಲರಿಗೂ ನಮ್ಮ ಗ್ರಾಮಸ್ಥರ ಪರವಾಗಿ ಸ್ವಾಗತವನ್ನು ಕೋರ್ತಾ, ಈಗಾಗಲೇ ನಮ್ಮ ಹಿರಿಯರು ಏನ್ ಹೇಳಿದ್ದಾರೆ ಅದರಂತೆ ನಮ್ಮ ಗ್ರಾಮದಲ್ಲಿ ಈ ಒಂದು ಗ್ರಾಮ ದೇವತೆ ಏನಿದೆ ಸಮಸ್ತ ಎಷ್ಟೇ ಬಂದು ಬೇಡಿಕೆಯನ್ನು ಬೇಡ್ಕೊಂಡ್ರು ಸಹ ಈಡೇರಿಸುವ ಶಕ್ತಿ ಇರತಕ್ಕಂತ ಒಂದು ತಾಯಿ ಗ್ರಾಮ ದೇವತೆ ಗಂಗಾ ಮತ್ತೆ ಚೌಡೇಶ್ವರಿ ದೇವಸ್ಥಾನ ಅಂತಾನೆ ಪ್ರಸಿದ್ಧಿ. ಈ ಹಿಂದೆ ಹಲವಾರು ತಲೆಮಾರುಗಳಿಂದ ಬಂದು ಇಲ್ಲಿ ಯಾವುದೇ ಕಾಯಿಲೆ ಕಟ್ಲೆ ಏನೇ ಊರುಗಳಿಗೆ ತೊಂದರೆ ಆಗಿದೆ ಅಂತ ಸಂದರ್ಭದಲ್ಲಿ ಬಂದು ಇಲ್ಲೊಂದು ಹರಕೆ ಮಾಡಿಕೊಂಡು ಇಲ್ಲೊಂದು ದೀಪವನ್ನ ಸಲ್ಲಿಸಿದ್ರೆ ವಾಸಿ ಆಗುತ್ತೆ ಅನ್ನೋದು ಈ ಹಿಂದಿನ ಇದರಿಂದ ರೂಢಿಯಲ್ಲಿ ಬಂದಿದೆ. ಅದರಂತೆ ಇಲ್ಲಿ ಸತ್ಯ ದೇವತೆ ನೆಲೆಸಿದೆ ಅನ್ನೋದನ್ನ ಎಲ್ರಿಗೂ ಗೊತ್ತಿದೆ. ಈಗಾಗ್ಲೇ ಏನಾಗಿದೆ ಅಂತಂದ್ರೆ ಈ ಪಕ್ಕದಲ್ಲಿರ್ತಕ್ಕಂಥ ದೇವಸ್ಥಾನದ ಪಕ್ಕದಲ್ಲಿ ಒಂದಷ್ಟು ಜಾಗನ ತಗೊಂಡಿದ್ದಾರೆ, ಖರೀದಿ ಮಾಡಿದ್ದಾರೆ. ಅದಿನ್ನು ದೇವಸ್ಥಾನಕ್ಕೆ ಒಂದು ಟ್ರಸ್ಟ್ ಅಂತ ಮಾಡ್ಬಿಟ್ಟು ಅದ್ರ ಹೆಸರು ತಗೋಬೇಕಾದಂತ ಈ ಸಂದರ್ಭ ಇದೆ. ಆಮೇಲೆ ಹುಟ್ಲು ರಥೋತ್ಸವ ಮಾಡುವ ಸಂದರ್ಭದಲ್ಲಿ ದೇವಸ್ಥಾನಕ್ಕೆ ಆಪೋಸಿಟ್ ಆಗಿ ಒಂದು ಕಂಬ ನೆಟ್ಬಿಟ್ಟು ಹುಟ್ಲು ರಥೋತ್ಸವ ನಡೆಯುತ್ತೆ. ಆ ಜಾಗನ ನಮ್ಮೂರ್ನ ಒಂದು ಮುಸ್ಲಿಮ್ಸ್ ಏನೋ ಹೇಳಿದ್ದಾರೆ, ನಿಮ್ದು ದೇವಸ್ಥಾನಕ್ಕೆ ನಾವು ಕೊಡೋದಕ್ಕೆ ರೆಡಿ ಇದೀವಿ ಅಂತ ಹೇಳಿ ಮಾತುಕತೆ ಆಗಿ ಅದನ್ನ ದುಡ್ಡನ್ನು ಸಹ ಕೊಟ್ಟಿದ್ದಾರೆ, ಸೇಲ್ ಮಾಡಿದ್ದಾರೆ. ಅವರು ನಮ್ಗೆ ಪಾಸಿಟಿವ್ ಆಗಿ ನೀವು ಯಾವತ್ತು ಬೇಕಿದ್ರು ಬಂದು ಮಾಡ್ಕೊಳ್ಳಿ, ನಾವು ಹಿಂದೂ ಮುಸ್ಲಿಮ್ಸ್ ಎಲ್ಲರೂ ಒಂದೇ ಅನ್ನೋ ಒಂದು ಭಾವನೆಯಲ್ಲಿ ಅವ್ರು ಹೇಳಿದ್ದಾರೆ. ಈಗ ಮತ್ತೆ ದೇವಸ್ಥಾನಕ್ಕೆ ಇನ್ನೊಂದು 6 ರಿಂದ 7 ಗುಂಟೆ ಜಮೀನು ಬೇಕಾಗುತ್ತೆ ನಮ್ಗೆ, ಪಕ್ಕದಲ್ಲಿ ಕೊಡ್ತೀವಿ ಅಂತ ಅವ್ರು ಹೇಳಿದ್ದಾರೆ. ಈಗ ಆಲ್ರೆಡಿ ನಮ್ಮ ಹಿರಿಯರೆಲ್ಲ ಸೇರ್ಕೊಂಡು ಗ್ರಾಮಸ್ಥರು ನಾವೆಲ್ಲ ಎಲ್ಲರೂ ಸೇರ್ಕೊಂಡು ಇದರಲ್ಲಿ ಯಾವುದೇ ರಾಜಕೀಯ ಪಕ್ಷಭೇದ ಏನು ಬೇಡ, ನಾವೆಲ್ಲರೂ ಸೇರಿ ಈ ದೇವಸ್ಥಾನಕ್ಕೆ ಏನಾದ್ರೂ ಒಂದು ಮಾಡ್ಬೇಕು ಕೊಡುಗೆ. ಈ ಅಮ್ಮವನ್ನ ನಂಬ್ಕೊಂಡ್ರೆ ನಮ್ಗೆ ಎಲ್ಲಾ ಶಕ್ತಿ ಬರುತ್ತೆ, ಎಲ್ಲಾ ಕಷ್ಟಗಳು ಈಡೇರುತ್ತೆ ಅನ್ನೋದು ಎಲ್ಲ ಭಗವಂತನ ಮೇಲೆ ನಂಬಿಕೆ ಇಟ್ಕೊಂಡು ಎಲ್ಲರೂ ಇದು ಮಾತುಕತೆ ಮಾಡ್ತಾ ಇದೀವಿ. ಈಗ ಒಂದು ಹಂತಕ್ಕೆ ಬಂದಿದೆ, ಅದನ್ನು ಸಹ ಅವರು ನಾವು ಕೊಡೋದಕ್ಕೆ ರೆಡಿ ಇದಾವೆ ಅಂದಿದ್ದಾರೆ. ಹಾಗಾಗಿ ಈ ಸಂದರ್ಭದಲ್ಲಿ ಆ ಒಂದು ಏನಾದ್ರೂ ಮಾತುಕತೆ ಬಂದು ಒಂದು ದೇವಸ್ಥಾನಕ್ಕೆ ಈ ಒಂದು ಜಾಗನ ಖರೀದಿ ಮಾಡುವಂತ ಸಂದರ್ಭದಲ್ಲಿ ಪ್ರತಿಯೊಬ್ಬರ ಸಹಕಾರ ಬೇಕಾಗುತ್ತೆ. ಅದು 1 ರೂಪಾಯಿಯಿಂದ ಹಿಡಿದು ಅದು ಎಷ್ಟು ಸಾಧ್ಯನೋ ಅಷ್ಟರವರೆಗೂ ಸಹ ದೇವತೆ ಅವರಿಂದ ತಗೊಳ್ಳೋದಕ್ಕೆ ಶಕ್ತಿ ಇದೆ. ಆ ದೇವತೆಗೆ ದಯವಿಟ್ಟು ಎಲ್ಲರೂ ಸಹಕಾರ ಬೇಕು. ಇದರಲ್ಲಿ ಯಾವುದೇ ರಾಜಕೀಯ ಪಕ್ಷಪಾತಗಳನ್ನು ಮಾಡದೆ ನಾವು ಇದಕ್ಕೆ ಒಂದು ಇದು ಮಾಡೋಣ. ಯಾವ ಪಕ್ಷಕ್ಕೂ ಎಲ್ಲಾ ಪಕ್ಷಕ್ಕೂ ತಾಯಿ ಒಂದೇ ಅನ್ನೋದನ್ನ ನಾನು ಭಾವಿಸ್ತಾ ಈ ಗ್ರಾಮಕ್ಕೆ ಬಂದು ಇವತ್ತು ಏನು ನೀವೆಲ್ಲ ಕೂಡ ಸಹಕಾರ ಕೊಡ್ತಾ ಇದ್ರೆ ದೇವಸ್ಥಾನ ಅಭಿವೃದ್ಧಿ ಮಾಡಬೇಕು, ಇದಕ್ಕೊಂದು ಟ್ರಸ್ಟ್ ಮಾಡಬೇಕು ಅಂತ ಏನ್ ಡಿಸೈಡ್ ಮಾಡಿದೀವಿ. ಈ ಹಿಂದೆನೂ ಸಹ ಇದೇ ರೀತಿ ಮಾಡಿ ಅದನ್ನ ಡೆವಲಪ್ಮೆಂಟ್ ಮಾಡ್ಕೊಂಡ್ ಬಂದಿದ್ದಾರೆ. ಈ ಹಿಂದೆ ಇದ್ದಂತ ಪೂಜಾರಿಗಳು ಪ್ರತಿಯೊಂದು ಹಳ್ಳಿಗೂ ಹೋಗ್ಬಿಟ್ಟು ಪಾಂಪ್ಲೆಟ್ ಕೊಟ್ಟು ದುಡ್ಡು ತಗೊಂಡ್ಬಂದು ಕಟ್ಟಿದ್ದಾರೆ ಈ ಹಿಂದೆ ಇರ್ತಕ್ಕಂಥವ್ರು. ಈಗ ಅವರೆಲ್ಲಾನು ಇಹಲೋಕ ತ್ಯಜಿಸಿ ಈ ಹೊಸ ಪೂಜಾರಿಗಳು ನೇತೃತ್ವದಲ್ಲಿ ಪ್ಲಸ್ ಗ್ರಾಮಸ್ಥರ ಒಂದು ಏನು ಮಾರ್ಗದರ್ಶನ ಇದೆ, ಪ್ರತಿಯೊಬ್ಬರಿಗೂ ತಾಯಿ ಒಂದೇ, ಯಾರೊಬ್ರದ್ದು ದೇವರು ಒಂದು ಮನೆತನದಲ್ಲ ಅಂತ ಹೇಳಿ ಎಲ್ರಿಗೂ ಆಶೀರ್ವಾದ ಮಾಡಕ್ ಬಂದಿದ್ದಾರೆ ಇಲ್ಲಿವರೆಗೂ. ಹಂಗಾಗಿ ಈ ಒಂದು ದೇವಸ್ಥಾನವನ್ನ ಡೆವಲಪ್ಮೆಂಟ್ ಮಾಡೋದಕ್ಕೆ ತಮ್ಮೆಲ್ಲರ ಸಹಕಾರ ಬೇಕು, ಎಲ್ಲರೂ ಸಹ ಸಹಕಾರ ಕೊಡ್ತೀರಾ ಅಂತ ಹೇಳಿ ಭಾವಿಸುತ್ತಾ ದಯವಿಟ್ಟು ನಮ್ಮ ಗ್ರಾಮಸ್ಥರ ಪರವಾಗಿ ತಮ್ಮೆಲ್ಲರನ್ನು ಬೇಡ್ಕೊಳ್ತಾ ಇದೀವಿ. ಸ್ವಲ್ಪ ಸಹಕಾರ ಕೊಟ್ಟಂತ ಸಂದರ್ಭದಲ್ಲಿ ಒಂದು ದೇವಸ್ಥಾನಕ್ಕೆ ಒಂದು ಟ್ರಸ್ಟ್ ಮಾಡಿ ಅದಕ್ಕೊಂದು ಜಮೀನಿಗೆ ಖರೀದಿ ಮಾಡಿ ಅದು ಎಲ್ಲರೂ ಒಂದು ಜೀರ್ಣೋದ್ಧಾರಕ್ಕೆ ಅನುಕೂಲ ಆಗುತ್ತೆ ಅಂತ ಹೇಳಿ ತಮ್ಮಲ್ಲಿ ಬೇಡಿಕೊಳ್ತಾ ನನ್ನ ಮಾತು ಮುಗಿಸ್ತಾ ಇದ್ದೀನಿ.